ಹೋಲ್ಡನ್ 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 ಹೋಲ್ಡನ್. ಅಣ್ಣಯ್ಯ ಹೆಂಗೆ ನನ್ನ ತಮ್ಮ? ಬಾಬಾ ಬಾಬಾ ಹಾರ ಹಾಕು. ಯಾರಿದು? ಏನ್ ಆಗ ನೋಡ್ತಾ ಇದ್ಯಾ? ನನ್ ತಮ್ಮನೇ. ಓ ನನ್ಗೆ ಹಾಕಿದಲ್ಲ. ಆರ್ತಿ ಅತ್ತೆ ಎತ್ತು. ಅತ್ತೆ ಆರ್ತಿ ವೇಟ್ ಅಮ್ಮನ. ಅಣ್ಣಯ್ಯ ಅಮ್ಮಂಗ್ ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಕೊಟ್ಟು ಇಲ್ಲಿ ಬಂದ್ ನೋಡಿದ್ರೆ ಎಲ್ಲರೂ ಸಂತೋಷವಾಗಿದ್ದೀರಿ. ನನ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ವಾಟ್ ಇಸ್ ದಿಸ್? ದಿಸ್ ಪುಸ್ ಬಸ್ ಗೀಸಲ್ಲ ಇಲ್ಲ. ನಿನಗೆ ಮದುವೆ ಕಣ. ನನ್ಗ ಅಮ್ಮ ಇವ್ನ ಒಳಗ್ ಕರ್ಕೊಂಡು ಲೋ ಕರಿಯ ತಮ್ಮ ಸೂಟ್ ಕೇಸ್ ತಗೊಂಬರೋ. ಫಾಲೋ ಮೀ. ನಮಸ್ಕಾರ ಸರ್. ಏನು ಇದು? ನಿಮ್ ತಮ್ಮವ್ರು ಕೊಟ್ರು, ಹುಡುಗಿ ಅಪ್ಪನ ಕೊಡ್ಬೇಕಂತೆ. ಸರ್ ಏನೋ ಇಷ್ಟೊತ್ತಾದ್ರೂ ಹುಡುಗ ಬಂದಿಲ್ಲ? ಬಂದ್ಬಿಡ್ತಾರೆ, ಸುಮ್ನಿರಮ್ಮ, ಯಾಕೆ ಯೋಚನೆ ಮಾಡ್ತೀಯಾ? ಚಂದ್ರಪ್ಪನವ್ರೆ, ನನ್ನ ತಮ್ಮ ನಿಮ್ಗೊಂದು ಚೀಟಿ ಕಳ್ಸಿಕೊಟ್ಟಿದ್ದೇನೆ. ಏನಂತ ನೋಡಿ. ಏನು? ಏನ್ ಮಾಡ್ಲಪ್ಪ ದೇವ್ರೆ? ಚಂದ್ರಪ್ಪನವ್ರೆ ಏನಾಯ್ತು? ನನ್ನ ತಮ್ಮ ಏನ್ ಬರ್ತಿದ್ದಾನೆ? ನನಗೆ ಮದ್ವೆ ಇಷ್ಟ ಇಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಂತ ಬರ್ತಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರ್ಬೇಕಾ? ಇಲ್ಲ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಚಂದ್ರಪ್ಪನವ್ರೆ ಅಯ್ಯೋ ಏನಮ್ಮ ನಾಗಮಣಿ, ಎಲ್ಲ ಎಡವಟ್ಟಾಗೋಯ್ತಲ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ನ ತಮ್ಮ ಎಲ್ಲಿದ್ರು ನಾನ್ ಕರ್ಕೊಂಡ್ ಬರ್ತೀನಿ. ಸರಸ್ವತಿ, ಅವಸರ ಪಡ್ಬೇಡ, ಕೂತ್ಕೋ. ಹಸೆ ಮನೆ ಬಿಟ್ಟು ಎದ್ರೆ ಮತ್ತೆ ಮಾಂಗಲ್ಯ ಭಾಗ್ಯ ಸಿಕ್ಕಲ್ಲಮ್ಮ. ಕೂತ್ಕೋ ತಾಯಿ. ಕೂತ್ಕೋ ಸರಸ್ವತಿ. ಚಂದ್ರಪ್ಪನವ್ರೆ, ನನ್ ಮಾತು ಕೇಳಿ, ಸುಮ್ನೆ ಮದುವೆ ಮಾಡೋದು ನಿಲ್ಸ್ಬಿಡೋದು ಒಳ್ಳೇದು. ಅದ್ಯಾಗ ಮದುವೆ ನಿಲ್ಸೋದು? ಅರ್ಥ ಇಲ್ಲ, ಏನೇನೋ ಮಾತಾಡ್ತೀಯ. ಹುಡುಗಿ ಆಗ್ಲೇ ಹಸೆ ಮನೆ ಮೇಲೆ ಕುಂತಾಯ್ತು. ಓ, ಹಾಗಾದ್ರೆ ಬೇರೆ ಹುಡುಗನ ಏರ್ಪಾಟ್ ಮಾಡಿ ಈ ಮದುವೆ ಮುಗಿಸ್ಬಿಡಿ. ನಿಮ್ ಮಗಳಷ್ಟೇ ಅಲ್ಲ, ಬೇರೆ ಯಾರೇ ಆ ಪರಿಸ್ಥಿತಿಯಲ್ಲಿದ್ರು ನಾನು ಪ್ರಾಣ ಕೊಟ್ಟೋದು ಅವ್ರನ್ನ ಕಾಪಾಡ್ತಿದ್ದೆ. ಅದು ಧರ್ಮ. ನಾಗಮಣಿ, ನನ್ನ ಮಗನ ಕೈಯಿಂದ ತಾಳೆ ಕಟ್ಟಿಸ್ಬಿಟ್ರೆ ಹೇಗೆ? ಅಮ್ಮ ಈಗೇನಮ್ಮ ಮಾಡೋದು? ಅಣ್ಣಯ್ಯ, ತಿಳಿದೋ ತಿಳಿದೇನೋ ಹೀಗೆಲ್ಲ ಆಗೋಯ್ತಪ್ಪ. ಆವತ್ತಿನ ದಿವಸ ನನ್ನ ಮಗಳ ಮಾನನ ಕಾಪಾಡ್ದೆ. ಇವತ್ತು ನನ್ನ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಅವಳಿಗೆ ಪಾಲು ಕೊಡಪ್ಪ, ಅವಳಿಗೆ ಪಾಲು ಕೊಡು ಅಣ್ಣಯ್ಯ. ಅಣ್ಣಯ್ಯ, ನಿನ್ ಕಾಲು ಹಿಡ್ಕೋತೀನಿ ಅಣ್ಣಯ್ಯ, ನಿನ್ ಕಾಲು ಹಿಡ್ಕೋತೀನಿ ಅಣ್ಣಯ್ಯ. ಏನಿದೆಲ್ಲ? ಅಮ್ಮ ಒಪ್ಪೋದಾದ್ರೆ ನನಗೇನು ಅಭ್ಯಂತರ ಇಲ್ಲ. ಅಮ್ಮ, ನನ್ನ ಮಗಳ ಕೊರಳಿಗೆ ಅಣ್ಣನ ಕೈಯಿಂದ ತಾಳೆ ಕಟ್ಟಿಸಿ ನನ್ನ ಮರ್ಯಾದೆ ಕಾಪಾಡಿ ತಾಯಿ, ನನ್ನ ಮರ್ಯಾದೆ ಕಾಪಾಡಿ. ಅಣ್ಣಯ್ಯ, ಇಂಥ ಸಮಯದಲ್ಲಿ ಒಂದು ಹೆಣ್ಣಿಗೆ ಬಾಳು ಕೊಡೋದು ಅಂದ್ರೆ ತುಂಬಾ ಪುಣ್ಯದ ಕೆಲಸ. ಬಾಪ ಬಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮಾಲೆ ಹಾಕಮ್ಮ. ಮಾಂಗಲ್ಯ ಕಟ್ಟಿ ಸ್ವಾಮಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಕಂಠೆ ಪದ್ಮಾವಿ ಶುಭಗೆ ತ್ವಂ ದೇವ ಶರದಾಂ ಶತಂ ಮಾಂಗಲ್ಯಧಾರಣ ಮಹೋತ್ಸವ. ಅಣ್ಣಯ್ಯ, ಯಾರು ಈ ಹುಡುಗಿ? ಅಪ್ಪ, ತಮ್ಮ ಕೊನೆ ನಿಮಿಷದಲ್ಲಿ ಮದುವೆ ಆಗಲ್ಲ ಅಂತ ಕಾಗದ ಕಳಿಸ್ಬಿಟ್ಟ. ಅದಕ್ಕೆ ನಾನೇ ಮದುವೆ ಆಗ್ಬಿಟ್ಟೆ. ದರಿದ್ರ ನನ್ ಮಗ, ಹಾಳಾಗಿ ಹೋಗ್ಲಿ ಬಿಡು. ಸುಮ್ನೆ ಅವನೇ ಕೂಗಿತ್ಯಾ? ನಿನಗ್ ಗೊತ್ತಾಗಲ್ಲ, ಸುಮ್ನೆ ಇರು. ಏಯ್, ಅವತ್ತು ಹೊಟ್ಟೆ ಉರ್ಕೊಂಡು ಶಾಪ ಇಟ್ನಲ್ಲ, ಅದ್ ನಿಜ ಆಗೋಯ್ತು ನೋಡಿದ್ಯಾ? ಅಪ್ಪ ಯಾವಾಗ್ಲೂ ಹೀಗೆ ಅರ್ಥ ಇಲ್ಲದೆ ಏನೇನೋ ಮಾತಾಡ್ತಿರ್ತಾರೆ. ನೀನೇನ್ ತಪ್ಪು ತಿಳ್ಕೊಬೇಡ, ಅವ್ರು ಸ್ವಲ್ಪ ಲೂಸು. ಏಯ್, ಈಗ ತಾನೇ ಮನೆ ಒಳಗ್ ಕಾಲಿಡ್ತಿದ್ದಾಳೆ, ಒಳ್ಳೆ ಮಾತು ಹೇಳೋ. ನಿನ್ ಬಗ್ಗೆ ಇನ್ನೇನ್ ಹೇಳಕ್ಕಾಗತ್ತೆ? ಆಶೀರ್ವಾದ ಮಾಡು.
ದೇವರು ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ. ಏನು ಕತ್ಗೆ ದಿಸಕ್ಬಿಡಿಯಾ? ಏಯ್, ಮಹಾಲಕ್ಷ್ಮಿ ಆಗಿರೋ ನನ್ನ ಸೊಸೆ ಜೊತೆ ಎರಡು ಮಾತಾಡ್ತೀನಿ ಇರೋ. ಮೇಲೆ 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 ಅಮ್ಮ, ಒಳ್ಳೆ ಗಳಿಗೆಲಿ ಮನೆ ಕಾಲಿಟ್ಟಿದ್ಯಾ. ಇವನ್ ಹಿಡ್ದಿದ್ದ ಶನಿ ಬಿಟ್ಟು ಹೋಯ್ತು. ನನ್ ಮಗನ್ನ ಚೆನ್ನಾಗಿ ನೋಡ್ಕೊಂಬ. ಸಾಕ್ 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 ಸಾಕ್. ಎಲ್ಲ ನಮ್ ದುರಾದೃಷ್ಟ. ಈಗ ಏನಾಯ್ತು ಅಂತ ಹೀಗ್ ಮಾತಾಡ್ತಾ ಇದೀಯಾ? ಮದ್ವೆ ಮಂಟಪದಲ್ಲಿ ಇವಳನ್ ಕಟ್ಕೊಳ್ಳೋನು ಬಿಟ್ಟು ಓಡೋದ ಅಂತ ಊರೇ ಬಿದ್ದು ಬಿದ್ದು ನಗ್ತಾ ಇತ್ತು. ಚೇಚೆ, ಎಂತ ಅವಮಾನ! ಇದೇ ಬೇರೆ ಯಾರಿಗಾರಾಗಿದ್ರೆ ಇಷ್ಟೊತ್ತಿಗೆ ನೇಣ್ ಹಾಕೊಂಡು ಸಾಯ್ತಾ ಇದ್ರು. ಇವಳು ಹೇಗಿದ್ದಾಳೋ ಏನೋ. ಯಾವ ಹೊತ್ನಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದೇ ಇಲ್ಲ. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಹೋದ್ರಂತೆ. ಇಲ್ಲಿದ್ದೇನ್ ಹೇಳ್ದೆ ನಾನು? ಅಷ್ಟಕ್ಕೂ ನಾ ಬರ್ಬೇಕಾದ್ರೆ ಇವ್ರಪ್ಪ ಏನ್ ಹೇಳ್ದಾಗ ಗೊತ್ತಾ? ಮಗಳ ಮದ್ವೆನೋ ಆಗೋಯ್ತು, ಹೋಗಿದ್ ಮಾನ ವಾಪಸ್ ಬರುತ್ತಾ, ನಾನು ನೇಣ್ ಹಾಕೊಂಡ್ ಸಾಯ್ತೀನಿ ಇಂದ. ಇಲ್ಲಿ ನೋಡಿದ್ರೆ ಇವಳು ಕಷ್ಟ ಪಾಪ. ಅಲ್ಲ ಅವ್ರ ಅಪ್ಪನ ಗತಿ ಏನಾಗೋಯ್ತು ಏನೋ. ಅವನ್ನ ದೇವ್ರೇ ಕಾಪಾಡ. ಇದಕ್ಕೆ ಹಿಂಗ್ ನಿಂತ್ಬಿಟ್ರಿ, ಹೋಗಿ ಒಳಗೆ. ನನಗಿದೆಲ್ಲ ಅನುಭವ ಇಲ್ವಲ್ಲ, ಅದಕ್ಕೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಯ್ಯೋ, ಒಳಗೋದ್ರೆ ಎಲ್ಲ ನೆಟ್ಕಾಯ್ತದೆ, ಹೋಗಿ ಒಳಗೆ. ನಾನು ಹೋಗಿ ಸುಮ್ನಿರು. ಬಂದ್ಬಿಟ್ಟ ದೊಡ್ಡ ಸಂಬಂಧ ಬೆಳ್ಸೋಕೆ. ನೀನೋ ನಿನ್ನ ಮೂತಿನೋ ಕಿವಿಲ್ ಬೋಲೆ ಬೇರೆ, ಹಳ್ಳಿ ಗುಗ್ಗು. ನೋಡು, ಜೀವನದಲ್ಲಿ ನಮ್ಮ ಇಷ್ಟದಂತೆ ನಡೆಯೋದು ಕೆಲವೇ ಸಂದರ್ಭದಲ್ಲಿ ಮಾತ್ರ. ಕೆಲವು ಸಾರಿ ನಾವೇ ಹೊಂದ್ಕೊಂಡು ಹೋಗ್ಬೇಕು. ನಾನ್ ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಕಟ್ಟು ಬಿದ್ದು ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ತೆ. ನಾನ್ ಮೊದಲನೇ ಗಂಟೆ ಹಾಕಿದ್ದು ನನ್ನ ತಾಯಿ ತಾಲಿ ಕಟ್ಟು ಅಂತ ಒಪ್ಪಿಗೆ ಕೊಟ್ಟಿದ್ದಕ್ಕೆ. 2ನೇ ಗಂಟು ಹಸೆ ಮನೆ ಮೇಲೆ ಕೂತ್ಕೊಂಡು ಹೆಣ್ಣು ಎದ್ರೆ ಮತ್ತೆ ಮಾಂಗಲ್ಯ ಬಗ್ಗೆ ಬರಲ್ಲ ಅಂತ. 3ನೇ ಗಂಟು ನನ್ನ ತಮ್ಮ ಮಾಡಿ ತಪ್ಪಿಗೆ. ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ನಿನ್ನೆ ದಿವಸ ಏನೋ ಆ ಹುಡುಗಿ ತಲೆಗೆ ಕೆಡಿಸಿ ಗಂಡ ಹೆಂಡತಿನ ದೂರ ಮಾಡಿ ಅವ್ರು ಮೊದಲನೇ ರಾತ್ರಿನ ತಾಡದ್ವಿ. ಇನ್ನು ಮುಂದೇನು ಹಾಗೆ ಮಾಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಅದ್ ಹೇಗೆ ಅಂತ ನೋಡ್ತಾ ಇರು. ಸಾವುಕಾರ ಉಲ್ತಾರ ಕೇಳಿದ್ರಲ್ಲ, ಎಲ್ಲಿಡ್ಲಿ? ನನ್ನ ತಲೆ ಮೇಲೆ ಇಡು. ತಗೊಳ್ಳಿ. ಕೊಟ್ರೆ ನೋಡು, ತಲೆ ಮೇಲೆ ಇಡ್ತಾನೆ. ಕಿಸಿಯದ್ ನೋಡಿ ಅವರು ಕೆಲಸ ಮಾಡ್ರೆ. ಅಲ್ ನೋಡ್ರೆ ಅಣ್ಣಯ್ಯ, ನಿಮ್ ಹೆಂಗಸ್ರು ನಿಮ್ಮನ್ನ ಹುಡಿಕೊಂಡ್ ಬರ್ತಾವ್ರೆ. ಅಣ್ಣಯ್ಯೋ, ಏನ್ ಮಂತ್ರ ಹಾಕಿದ್ಯಾ? ನಿಮ್ ಹೆಂಗಸ್ರು ಇಲ್ಗೂ ಹುಡ್ಕೊಂಡ್ ಬರಂಗೆ.
ಮಂತ್ರನೂ ಇಲ್ಲ ತಂತ್ರನೂ ಇಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡು. ನಮಸ್ಕಾರ ಕಣವ. ನಮಸ್ಕಾರ ಕಣವ್ವ. ನಮಸ್ಕಾರ ರೀ ರೀ ಇಲ್ಲಿಗೆ ಯಾಕೆ ಬಂದೆ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕ್ರಿ. ಏನ್ ಮಾತಾಡ್ಬೇಕು? ಮಾತಾಡ್ಬೇಕು ರೀ. ಇಲ್ಲಿ ಬೇಡ, ಗುಡ್ಸತ್ರ ಬಾಲ್ ಮಾತಾಡೋಣ. ಏನೋ ಮಾತಾಡ್ಬೇಕಂತಲ್ಲ, ತೆಗಿ ನಿನ್ ಬಾಯ್ನ. ಬಾಯಲ್ಲಿ ಮಾತಾಡು ಅಂದ್ರೆ ಕೈಯಲ್ಲಿ ಮಾತಾಡ್ತಾ ಇದೆಯಲ್ಲ. ಇದು ಒಂಥರ ಮಾತೇರಿ, ಮನಸ್ಸಿನ ಮೂಗ ಮಾತು. ಅಯ್ಯೋ, ನಿನಗೇನ್ ಮನ್ಸು ಕೈಯೆಲ್ಲ ಇದೆ, ಕೈಯೆಲ್ಲ ಮಾತಾಡ್ತಾ ಇದೆಯಲ್ಲ. ನಿನ್ನೆ ರಾತ್ರಿ ಎಲ್ಲಿ ಹೋಗಿತ್ತು ನಿನ್ ಕೈ ಮಾತು? ಅಯ್ಯೋ, ನನ್ನ ಹತ್ರನೇ ಬರ್ತದಪ್ಪ ಇವಳು. ಟವಲು ನಿನ್ನೆ ಆಡ್ಬೇಕಾದ ಮಾತನ್ನ ಇವತ್ತು ಪೂರ್ತಿಯಾಗಿ ಮಾತಾಡಿ ಮುಗಿಸೋಕ್ ಬಂದಿದ್ದೀನ್ರಿ. ನಿನ್ ಕೈ ತುಂಬಾನೇ ಮಾತಾಡ್ತಾ ಇದೆಯಲ್ಲ ಇವತ್ತು. ಅಯ್ಯೋ, ರೀ, ನಿಮಗ್ ತಿನ್ಸೋಕೆ ಅಂತ ಜೇನ್ ತುಪ್ಪ ತಂದಿದ್ದೀನಿ. ಅದನ್ ಬೇಕಾದ್ರೆ ಕೊಡು ನನಗೆ. ಏನಾಯ್ತ್ರಿ? ನನಗೇನಾಗಿಲ್ಲ, ಈ ಕೋಳಿ ಯಾಕೋ ಕುಕ್ಕಂತ ಮಾಡ್ಕೊಂಡು. ಅಯ್ಯೋ, ಏನಾದ್ರೂ ಆಗ್ತಿದೀಯಾ ಈಗ? ಈಗ ಏನೇನೇನೋ ಆಗ್ತದೆ.